ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವದೇಶಿ ಚಳುವಳಿಯಿಂದುಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು? ವಿದೇಶಿ ವಸ್ತುಗಳ ಬಹಿಷ್ಕಾರ. ಅರವಿಂದ್ ಘೋಷ್ ಅವರ ವಿದೇಶಿ ವಸ್ತುಗಳ ಪ್ರತಿಭಟನೆಯ ಪರವಾದ ಚಳುವಳಿಯೇ ಸ್ವದೇಶ ಚಳುವಳಿ. 1905ರಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಾರಂಭವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಎತ್ತಿನ ಹೊಳೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಿಸುವಿಕೆಯನ್ನು ಒಳಗೊಂಡಿದೆ. ಬಿ. ಡಾಕ್ಟರ್ GS ಪರಮಶಿವಯ್ಯನವರ ನೇತೃತ್ವದಲ್ಲಿನ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆಯು ಆಧಾರಿತವಾಗಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. ಬಯಲುಸೀಮೆ ಜಿಲ್ಲೆಗಳಿಗೆ ಪಶ್ಚಿಮ ಘಟ್ಟದ ನದಿಗಳಿಂದ ನೀರು ತರುವ ಯೋಜನೆಯೇ ಎತ್ತಿನಹೊಳೆ ಯೋಜನೆ. ಎತ್ತಿನಹೊಳೆ ಯೋಜನೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು 2011ರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಲಿಂಗಾನುಪಾತ ಹೊಂದಿದೆ? ಉಡುಪಿ. ಪ್ರತಿ 1,000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯು ಲಿಂಗಾನುಪಾತವಾಗಿದೆ. ಬೆಂಗಳೂರು ಜಿಲ್ಲೆಯು 908 ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆಯಾದರೆ ಉಡುಪಿ ಜಿಲ್ಲೆ 1000ಕ್ಕೆ 1093 ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆಯಾಗಿದೆ. ಅದು 2011ರ ಜನಗಣತಿಯ ಪ್ರಕಾರ. 2 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಹೆಸರಿಸಲಾಗಿದೆ? ನಾಗರಹೊಳೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವು ಕೊಡಗು ಜಿಲ್ಲೆಯಲ್ಲಿದೆ. ಇದನ್ನು 1988ರಲ್ಲಿ ಸ್ಥಾಪಿಸಲಾಯಿತು. ಈ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಹೆಸರಿಡಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನ ಕಟ್ಟಿದನು? 1ನೇ ರಾಜರಾಜ. ತಂಜಾವೂರಿನ ಬೃಹದೇಶ್ವರ ದೇವಾಲಯ ಅಥವಾ ರಾಜೇಶ್ವರ ದೇವಾಲಯವು ಚೋಳರ ಕಲೆಯ ಅತ್ಯುತ್ತಮ ದೇವಾಲಯ. ಇದನ್ನು ಕ್ರಿಸ್ತಶಕ 1010ರಲ್ಲಿ 1ನೇ ರಾಜರಾಜನು ನಿರ್ಮಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಕೊಹಿಮಾ. ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ. ಇನ್ನು ಇಂಫಾಲ ಮಣಿಪುರದ ರಾಜಧಾನಿ. ಐಜ್ವಾಲ್ ಮಿಜೋರಾಂನ ರಾಜಧಾನಿ. ದಿಸ್ಪುರ್ ಅಸ್ಸಾಂನ ರಾಜಧಾನಿ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನ ನಿಷೇಧಿಸಿದವರು? ಜಹಾಂಗೀರ್. ತಂಬಾಕನ್ನು ಭಾರತಕ್ಕೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಅಕ್ಬರ್ನ ಕಾಲದಲ್ಲಿ ಪರಿಚಯಿಸಿದರು. 1617ರಲ್ಲಿ ಜಹಾಂಗೀರನು ಇದರ ಬಳಕೆಯನ್ನ ನಿಷೇಧಿಸಿದನು. 4 ಈಸ್ ದಿ ರೈಟ್ ಆನ್ಸರ್. ಸತೀಶ್ ಧವನ್ ಉಡಾವಣಾ ಕೇಂದ್ರದ ಸಂಸ್ಥಾಪಕರು? ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಸತೀಶ್ ಧವನ್ ಉಡಾವಣಾ ಕೇಂದ್ರದ ಸಂಸ್ಥಾಪಕರು. ಇಸ್ರೋ 1969 ಆಗಸ್ಟ್ 15ರಂದು ಸ್ಥಾಪನೆಯಾಯಿತು. ಇದರ ಉಡಾವಣಾ ಕೇಂದ್ರ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿದೆ. ಇದರ ಹೆಸರು ಸತೀಶ್ ಧವನ್. ಸೊ 4 ಈಸ್ ದಿ ರೈಟ್ ಆನ್ಸರ್. ಕೃಷಿ ಮತ್ತು ಸಾರಿಗೆ ವ್ಯವಹಾರ ಕ್ರಮವಾಗಿ ಈ ವಲಯದಲ್ಲಿ ಬರುತ್ತದೆ? ಪ್ರಾಥಮಿಕ ಮತ್ತು ತೃತೀಯ. ಅಂದರೆ ಕೃಷಿ ಪ್ರಾಥಮಿಕ ವಲಯದಲ್ಲಿ ಬಂದರೆ ಸಾರಿಗೆ ತೃತೀಯ ವಲಯದಲ್ಲಿ ಬರುತ್ತದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯಿಂದ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆಗೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿಯ ಅವಶ್ಯಕತೆ ಇದೆ? ನಾರ್ವೆಯನ್ ಕ್ರೋನ್. ಕ್ರೋನ್ ಕರೆನ್ಸಿ 2012ರಿಂದ ವಿದ್ಯುನ್ಮಾನವಾಗಿ ಅಸ್ತಿತ್ವದಲ್ಲಿದೆ. ಇದು ವಿಶ್ವದಲ್ಲೇ 13ನೇ ಅತ್ಯಂತ ಹೆಚ್ಚು ವ್ಯಾಪಾರದ ಕರೆನ್ಸಿಯಾಗಿದೆ. ಸೊ ಪ್ರಪಂಚದ ಅತಿ ಹೆಚ್ಚು ಬೆಲೆಯ ಕರೆನ್ಸಿಗಳು ಅಂದರೆ
ಕುವೈತ್ನ ದಿನಾರ್, ಬಹ್ರೈನ್ ದೇಶದ ದಿನಾರ್, ಓಮನ್ ದೇಶದ ರಿಯಾಲ್, ಯೂರೋ 8ನೇ ಸ್ಥಾನ. ಆದರೆ ಸ್ವಿಸ್ ಫ್ರಾಂಕ್ಸ್ 9ನೇ ಸ್ಥಾನವಾದರೆ ಅಮೆರಿಕದ ಡಾಲರ್ 10ನೇ ಸ್ಥಾನದಲ್ಲಿದೆ. ಇದು 2017ರ ಅಂಕಿಅಂಶದ ಪ್ರಕಾರ. 3 ಈಸ್ ದಿ ರೈಟ್ ಆನ್ಸರ್. ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಇದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ? ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು ಎಂಬ ಹೇಳಿಕೆ ಸತ್ಯ. ಕಾವೇರಿ ನದಿಯು ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮ ಉಪನದಿಗಳು ಹಾರಂಗಿ, ಕಪಿಲ, ಹೇಮಾವತಿ, ಅರ್ಕಾವತಿ, ಸುವರ್ಣಾವತಿ, ಭವಾನಿ, ಲೋಕಪಾವನಿ, ಲಕ್ಷ್ಮಣ ತೀರ್ಥ, ಅಮರಾವತಿ ಹಾಗೂ ಶಿಂಷಾ. 3 ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು? ವಿದ್ಯಾರಣ್ಯ. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಹಕ್ಕಬುಕ್ಕನಿಂದ ಸ್ಥಾಪಿಸಲ್ಪಟ್ಟಿತು. ರಾಜಧಾನಿ ಮೊದಲು ಆನೆಗುಂದಿ, ನಂತರ ಕಿಷ್ಕಿಂದೆ. ಇದರ ಈಗಿನ ಹೆಸರು ಬಳ್ಳಾರಿ ಜಿಲ್ಲೆಯ ಹಂಪೆ. 2 ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿನ ಕೃಷಿ ಇಳುವರಿಯನ್ನು ಮಹತ್ತರವಾಗಿ ಸುಧಾರಿಸಿದ ಹಸಿರು ಕ್ರಾಂತಿಯ ಮುಖ್ಯ ರೂವಾರಿ ಯಾರು? ಎಂ.ಎಸ್. ಸ್ವಾಮಿನಾಥನ್. ಹಸಿರು ಕ್ರಾಂತಿ ಎಂದರೆ ಶೀಘ್ರ ಪ್ರಗತಿ. 1965-66ರ ಅವಧಿಯಲ್ಲಿ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲದ ಪರಿಣಾಮ ಕೃಷಿ ಉತ್ಪಾದನೆ ಅತ್ಯಂತ ಕಡಿಮೆಯಾಯಿತು. ಆಗ ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನ ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್ ಮುಖ್ಯ ಪಾತ್ರ ವಹಿಸಿದ್ದಕ್ಕೆ ಅವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಎನ್ನುವರು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಹಜ್ ಸಮಿತಿಯು ಯಾವ ಮಂತ್ರಿಮಂಡಲದ ಸ್ಥಾಯಿ ನಿಕಾಯವಾಗಿದೆ? ಅಲ್ಪಸಂಖ್ಯಾತ ವ್ಯವಹಾರಗಳು. ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಭಾರತದ ಹಜ್ ಸಮಿತಿ 2002ರ ಹಜ್ ಸಮಿತಿ ಕಾಯ್ದೆ ಅಡಿಯಲ್ಲಿ ಸ್ಥಾಪಿತವಾಗಿದೆ. ಈ ಸಮಿತಿಯು ಮುಸ್ಲಿಮರ ಹಜ್ ತೀರ್ಥಯಾತ್ರೆಗೆ ವ್ಯವಸ್ಥೆ ಮಾಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸೂಫಿ ಸಂತರು ಅಜ್ಮೇರ್ನೊಂದಿಗೆ ಸಂಬಂಧಿಸಿದ್ದಾರೆ? ಮುಯಿನುದ್ದೀನ್ ಚಿಸ್ತಿ. ಸೈಯದ್ ಮುಹಮ್ಮದ್ ಗೇಸುದರಾಜ್ ದರ್ಗಾ ಕರ್ನಾಟಕದ ಗುಲ್ಬರ್ಗಾದಲ್ಲಿದೆ. ಮುಯಿನುದ್ದೀನ್ ಚಿಸ್ತಿ ದರ್ಗಾವು ರಾಜಸ್ಥಾನದ ಅಜ್ಮೀರ್ನಲ್ಲಿದೆ. ಬಾಬಾ ಫರೀದ್ ದರ್ಗಾವು ಪಾಕಿಸ್ತಾನದ ಪಕ್ ಪಟ್ಟಣದಲ್ಲಿದೆ. ಶಾ ಅಲಂ ಬುಖಾರಿ ದರ್ಗಾವು ಗುಜರಾತ್ನಿನ ಅಹಮದಾಬಾದ್ನಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಕಾವೇರಿ ನದಿ ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನ ಉಂಟು ಮಾಡುತ್ತದೆ? ಹೊಗೇನಕಲ್ ಜಲಪಾತ. ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ. ಈ ನದಿ ಕರ್ನಾಟಕದಲ್ಲಿ ಶಿವನಸಮುದ್ರ ಮತ್ತು ಶ್ರೀರಂಗಂ ಎಂಬ ದ್ವೀಪಗಳನ್ನು ನಿರ್ಮಿಸಿದಲ್ಲದೆ ತಮಿಳುನಾಡಿನಲ್ಲಿ ಹೊಗೇನಕಲ್ ಮತ್ತು ಮೆಟ್ಟೂರು ಜಲಪಾತವನ್ನು ನಿರ್ಮಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. 2008ರ 26ನೇ ನವೆಂಬರ್ನಲ್ಲಿ ಮುಂಬಯಿಯಲ್ಲಿ ಉಗ್ರರು ದಾಳಿ ಮಾಡಿದಾಗ ಅವರ ವಿರುದ್ಧ ಕಾರ್ಯಾಚರಣೆಗಿಳಿದ ಭದ್ರತಾ ದಳದ ಕಮಾಂಡೋಗಳ ಕಾರ್ಯಾಚರಣೆಗೆ ಕೊಟ್ಟ ಸಂಕೇತನಾಮ ಯಾವುದು? ಆಪರೇಷನ್ ಬ್ಲಾಕ್ ಟೊರ್ನಾಡೋ. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ನೌಕೆಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಆಗಿ ಸೇರಿಕೊಳ್ಳಲು ಯಾವ ದೇಶದಿಂದ ಭಾರತವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಡ್ಮಿರಲ್ ಫೋರ್ಶ್ಕೋವ್ ಅನ್ನು ಯಾವ ದೇಶದಿಂದ ಒದಗಿಸಿಕೊಂಡಿತು? ರಷ್ಯಾ. ದೇಶದ ಅತಿದೊಡ್ಡ ವಿಮಾನ ವಾಹನ ನೌಕೆ ಎಂಬ ಶ್ರೇಯ ಐಎನ್ಎಸ್ ವಿಕ್ರಮಾದಿತ್ಯನಿಗೆ ಸಲ್ಲುತ್ತದೆ. ರಷ್ಯಾವು ಈ ನೌಕೆಯನ್ನು ಭಾರತಕ್ಕೆ ಹಸ್ತಾಂತರ ಮಾಡಿದ್ದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿಯಲ್ಲಿಯೂ ನಿಲಂಬನಗೊಳಿಸಲಾಗದ್ದು ಯಾವುದು? ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ಬದುಕುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಮೂಲಭೂತ ಹಕ್ಕಾಗಿದೆ. ಇದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಅವಧಿಯಲ್ಲಿಯೂ ನಿಲಂಬನೆಗೊಳಿಸಲಾಗುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಅಮೃತ್ಸರ ಚಿನ್ನದ ದೇವಾಲಯದ ಅಕ್ಕಲ್ ತಖ್ತ್ನಲ್ಲಿನ ಮರ್ಯಾದಾ ಎಂಬುದು ಮೂಲತಃ ಒಂದು ನಡತೆ ಮತ್ತು ಪದ್ಧತಿಗಳ ಸಂಹಿತೆ. ಮರ್ಯಾದಾ ಎಂಬುದು ನಡತೆ ಮತ್ತು ಪದ್ಧತಿಗಳ ಸಂಹಿತೆಯಾಗಿದ್ದು ಇದು ಸಿಖ್ಖರ 5 ತಖ್ತ್ಗಳಲ್ಲಿ ಒಂದಾಗಿದೆ. ಇದರಲ್ಲಿ ಹರ್ಮಿಂದರ್ ಸಾಹಿಬರ ಸಂಕೀರ್ಣ ಬರೆಯಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಿಕಮ್.
ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ. ಪ್ರಪಂಚದಲ್ಲಿ ಚೀನಾ ಇದರ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಬಾಳುವವರೆಗೂ ಚೆನ್ನಾಗಿ ಬಾಳಿ, ಪಡೆಯುವಾಗಲೂ ಚೆನ್ನಾಗಿ ಬಾಳಿ, ಒಮ್ಮೆ ಮಣ್ಣಾದರೆ ತಿರುಗಿ ಬರುವುದಿಲ್ಲ. ಇದು ಯಾರ ತತ್ವ? ಚಾರ್ವಾಕ. ಇದು ಚಾರ್ವಾಕರ ತತ್ವ. 4 ಈಸ್ ದಿ ರೈಟ್ ಆನ್ಸರ್. ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಗ್ರಾಫೈಟ್. ಗ್ರಾಫೈಟ್ ಮೃದುವಾದ ಕಪ್ಪು ಬಣ್ಣದ ಸ್ಫಟಿಕ ಘನ, ಕಾರ್ಬನ್ನ ಒಂದು ಬಹುರೂಪ. ಪೆನ್ಸಿಲ್ ತಯಾರಿಕೆಯಲ್ಲಿ ಇದನ್ನು ಬಳಸುವುದರಿಂದ ಬ್ಲಾಕ್ಲೆಟ್ ಎನ್ನುವರು. ಗ್ರಾಫೈಟ್ಗೆ ಸ್ವಲ್ಪ ಪ್ರಮಾಣದ ಜೇಡಿ ಮಣ್ಣನ್ನು ಬೆರೆಸಿ ಸೀಸದ ಕಡ್ಡಿ ತಯಾರಿಸುವರು. 2 ಈಸ್ ದಿ ರೈಟ್ ಆನ್ಸರ್. ಉನ್ನತ ವಿದ್ಯೆಯ ಈ ಕೆಳಗಿನ ಯಾವ ಕೇಂದ್ರದ ಬೆಳವಣಿಗೆಯನ್ನು ಹರ್ಷವರ್ಧನನು ಘೋಷಿಸಿದನು? ನಳಂದ. ಹರ್ಷವರ್ಧನನ ಆಸ್ಥಾನಕ್ಕೆ ಬಂದ ಹ್ಯೂಯನ್ ಸಾಂಗನು ಸ್ವತಃ ನಳಂದ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ದನು. ನಳಂದ ವಿಶ್ವವಿದ್ಯಾಲಯವು ಇದೊಂದು ಬೌದ್ಧ ವಿಶ್ವವಿದ್ಯಾನಿಲಯ. ಇದನ್ನು ಇಂಗ್ಲೆಂಡ್, ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳಿಗೆ ಹೋಲಿಸಲಾಗಿದೆ. ಇದು ಬಿಹಾರ ರಾಜ್ಯದ ಪಾಟ್ನಾದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಹರ್ಷವರ್ಧನನ ಆಳ್ವಿಕೆಯ ಆರಂಭದ ಇತಿಹಾಸದ ಪ್ರಮುಖ ಆಕರವಾಗಿರುವ ಹರ್ಷ ಚರಿತದ ಕರ್ತೃ? ಬಾಣಭಟ್ಟ. ಬಾಣಭಟ್ಟ ಸಂಸ್ಕೃತ ಕವಿ. ಇವನು ಹರ್ಷವರ್ಧನನ ಆಸ್ಥಾನದ ಕವಿಯಾಗಿದ್ದು ಹರ್ಷಚರಿತ ಕೃತಿ ಬರೆದನು. ಈ ಕೃತಿಯು ಹರ್ಷವರ್ಧನನ ಜೀವನ ಚರಿತ್ರೆಯ ಬಗ್ಗೆ ವಿವರಿಸುತ್ತದೆ. ಬಿಲ್ಲಣ ವಿಕ್ರಮಾಂಕ ದೇವ ಚರಿತ ಕೃತಿಯನ್ನ ರಚಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಕಲ್ಯಾಣ ಚಾಲುಕ್ಯರ ಮಾಂಡವೇಶ್ವರರಾಗಿದ್ದ ರಾಜಮನೆತನಗಳು? ಕಾಕತೀಯರು, ಸೇವುಣರು, ಹೊಯ್ಸಳರು. ಕ್ರಿಸ್ತಶಕ 973ರಲ್ಲಿ ರಾಷ್ಟ್ರಕೂಟರನ್ನು ಮೂಲೆ ಗುಂಪು ಮಾಡಿ ಕರ್ನಾಟಕದ ರಾಜಕೀಯ ರಂಗವನ್ನು ಪ್ರವೇಶಿಸಿದ ಕಲ್ಯಾಣ ಚಾಲುಕ್ಯರು ಕ್ರಿಸ್ತಶಕ 1153ರವರೆಗೂ ಈ ರಂಗಸಜ್ಜಿಕೆಯಲ್ಲಿ ಉಳಿದು ಕನ್ನಡ ನಾಡಿನ ಪರಂಪರೆಯನ್ನು ಬೆಳೆಸಿ ಮಹತ್ತರ ಸಾಧನೆಗಳನ್ನು ಮಾಡಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ? ಗೋವಾ. ಕೇಂದ್ರಾಡಳಿತ ಪ್ರದೇಶಗಳು ಒಂದು ರಾಷ್ಟ್ರೀಯ ರಾಜಧಾನಿ ದೆಹಲಿ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದಮನ್ ಮತ್ತು ದಿಯು, ದಾದ್ರಾ ಮತ್ತು ನಗರ ಹವೇಲಿ, ಲಕ್ಷದ್ವೀಪ ಹಾಗೂ ಪಾಂಡಿಚೇರಿ. ಗೋವಾ ಕೇಂದ್ರಾಡಳಿತ ಪ್ರದೇಶ ಅಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಯುಕ್ಯಾರಿಯೋಟಿಕ್ ಕೋಶ ಎಂದರೇನು? ಟ್ರೂ ನ್ಯೂಕ್ಲಿಯಸ್. ನಿಜ ನ್ಯೂಕ್ಲಿಯಸ್ನ ಹೊಂದಿರುವ ಕೋಶಕ್ಕೆ ಯುಕ್ಯಾರಿಯೋಟಿಕ್ ಕೋಶ ಎನ್ನುವರು. ಜೀವಕೋಶಗಳಲ್ಲಿ 2 ವಿಧ, ಒಂದು ಪ್ರೊಕ್ಯಾರಿಯೋಟ್, ಇನ್ನೊಂದು ಯುಕ್ಯಾರಿಯೋಟ್. ಪ್ರೊಕ್ಯಾರಿಯೋಟ್ ಅಂದರೆ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದ ಕೋಶವೇ ಪ್ರೊಕ್ಯಾರಿಯೋಟ್ಗಳು. ಅಂದರೆ ಈ ಜೀವಿಗಳಲ್ಲಿ ನಿಜವಾದ ನ್ಯೂಕ್ಲಿಯಸ್ ಇರುವುದಿಲ್ಲ. ಯುಕ್ಯಾರಿಯೋಟ್ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತವೆ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಬೂಸಾ ಕೋಲಾಹಲವನ್ನ ಹುಟ್ಟುಹಾಕಿದವರು ಯಾರು? ಬಿ. ಬಸವಲಿಂಗಪ್ಪ. ಕರ್ನಾಟಕದಲ್ಲಿ ಬೂಸಾ ಕೋಲಾಹಲವನ್ನು ಹುಟ್ಟುಹಾಕಿದ್ದು ಬಿ. ಬಸವಲಿಂಗಪ್ಪನವರು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭಾರತ ಸರ್ಕಾರದ ಯಾವ ಕಾಯ್ದೆಯು ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಉಪಬಂಧ ಕಲ್ಪಿಸಿತು? ಭಾರತ ಸರ್ಕಾರ ಅಧಿನಿಯಮ 1935. ಭಾರತ ಸರ್ಕಾರ ಅಧಿನಿಯಮ 1935 ಭಾರತ ಸರ್ಕಾರದ ಈ ಕಾಯ್ದೆ ಮೊದಲ ಬಾರಿಗೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಉಪಬಂಧ ಕಲ್ಪಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲ? ಪಿ. ಲಂಕೇಶ್. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲ. ಕುವೆಂಪು, ಶಿವರಾಮ್ ಕಾರಂತ್, ಯು. ಆರ್. ಅನಂತಮೂರ್ತಿ ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರು ಅಲ್ಲದೆ ದ.ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿ. ಕೃ. ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಾಂಬಾರ್ ಅವರು ಇತರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಮಾಲಿನ್ಯದ ಪ್ರಯುಕ್ತ ಮನುಷ್ಯನ ರಕ್ತದಲ್ಲಿ ಆಮ್ಲಜನಕ ರವಾನಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸಲು ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಇದು ಕೆಂಪು ರಕ್ತ ಕಣಗಳ ಹಿಮೋಗ್ಲೋಬಿನ್ನಲ್ಲಿ ಶೇಖರವಾಗಿ ಸರಿಯಾದ ಆಮ್ಲಜನಕ ಸಾಗಿಸುವ ಸಾಮರ್ಥ್ಯವನ್ನು ತಡೆಯುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ನರಕೋಶಗಳು ವಿಭಜನೆ ಹೊಂದುವುದಿಲ್ಲ. ಕಾರಣ ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ. ಮಧ್ಯಕಾಯ. ನರಕೋಶಗಳು ವಿಭಜನೆ ಹೊಂದದೇ ಇರಲು ಕಾರಣ ಮಧ್ಯಕಾಯ ಇಲ್ಲದಿರುವುದು. ಗಾಲ್ಗಿ ಕಾಯ ಕೋಶ ಸ್ರವಿಕೆಯಲ್ಲಿ ಭಾಗವಹಿಸುತ್ತವೆ.
ಇವು ಕೋಶ ವಿಭಜನೆ ಸಂದರ್ಭದಲ್ಲಿ ಕೋಶ ತಟ್ಟೆಗಳನ್ನು ತಯಾರಿಸಲು ಸಹಾಯ ಮಾಡುತ್ತವೆ ಮತ್ತು ರೈಬೋಸೋಮ್ ಉತ್ಪತ್ತಿ ಮಾಡಿದ ಪ್ರೋಟೀನ್ ಅನ್ನು ಸಂಶ್ಲೇಷಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತ ಈ ಕೆಳಗಿನವುಗಳಲ್ಲಿ ಯಾವುದು? 940. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತ 1000 ಪುರುಷರಿಗೆ 940 ಮಹಿಳೆಯರು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು.